ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೇ ಇದ್ದೇವೆ. ಆದರೂ ಕೂಡ ಎಮ್ಮೆ ಚರ್ಮದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಮ್ಮೆ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಅಥವಾ ಅವರ ಮನಸ್ಥಿತಿಯೂ ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಯಾರಿಗಾದರೂ ಕೂಡ ಉದ್ಭವ ಆಗುತ್ತೆ. ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು. ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ. ಬೀದರ್ನಿಂದ ಹಿಡಿದು ಅದು ಬೆಂಗಳೂರುವರೆಗೂ ಈಗ ವ್ಯಾಪಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ. ಮೊನ್ನೆ 3ನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ 7:00 ಒಬ್ಬ ಕಾರ್ಯಕರ್ತ ಗವಿ ನಾಯಕ್ ಅಂತ, ಗವಿ ಸಿದ್ದಪ್ಪ ನಾಯಕ್, ಗವಿ ಪತ್ರಿಕೆಯಲ್ಲೆಲ್ಲ ಗವಿ ನಾಯಕ್ ಅಂತ ಬಂದಿದೆ, ಇರಲಿ, ಗವಿ ಸಿದ್ದಪ್ಪ ನಾಯಕ್ ಅಂತೇಳಿ ನೋಡಿ, ಹಿಂದೂ ಕಾರ್ಯಕರ್ತ. ಇದು ಹಿಂದೂ ಕಾರ್ಯಕರ್ತನೂ ಆಗಿದ್ದ, ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ. ಈತನನ್ನ ಸಾದಿಕ್ ಎಂಬ ಹುಡುಗ ಸುಮಾರು 5-6 ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ, ಗವಿ ಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದ. ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ. ಆದರೆ ಅವರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು. ಪೊಲೀಸ್ನವರು ಇಬ್ಬರನ್ನೂ ಕರೆದು ನ್ಯಾಯ ಮಾಡಿದರು. ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ ಮೇಲೆ ಇವರು ಒಪ್ಕೊಂಡ್ರು. ಅವ್ರ ಮನೆಯವರು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋದ್ರು. ಇವ್ರನ್ನ ಇಬ್ಬರನ್ನು ದೂರ ಮಾಡಿ ಬಿಡುಗಡೆ ಮಾಡಿದರು. ಇದಾದ ಮೇಲೆ ಈಕೆ ಸಂಬಂಧ ಸಾದಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ. ಆ ಸಾದಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಲೋ ಗೊತ್ತಿಲ್ಲ. ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನ ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ. ಮಾಡಿ ಆದಮೇಲೆ 3ನೇ ತಾರೀಕು ಆತನನ್ನ ಹೈವೇಗೆ ಕರೆಸ್ತಾರೆ, ಹೆದ್ದಾರಿಗೆ ಕರೆಸ್ತಾರೆ. ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ. ಅಲ್ಲಿಂದ ಮಾತುಕತೆ ಆದಮೇಲೆ ಆಯ್ತು, ನಿನ್ನನ್ನು ನೋಡ್ತೇವೆ. ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಬಹುಶಃ ಅವ್ರನ್ನ ಅಲ್ಲೇ ಹೊಡೆದಾಕ್ಬಿಡ್ಬೋದಾಗಿತ್ತು, ಅಲ್ಲಿ ಹೊಡೆಯಲಿಲ್ಲ. ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ. ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಹಿಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ. ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ? ಇಲ್ಲೇ ಬಂದು ಯಾಕೆ ಹೊಡಿಬೇಕಂದ್ರೆ
ಜನನಿಬಿಡ ಪ್ರದೇಶ ಇರಬೇಕು, ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ. ಹೀಗಾಗಿ ಜನನಿಬಿಡ ಪ್ರದೇಶದಲ್ಲಿ ಅವರನ್ನ ಕತ್ತರಿಸಿದ್ದಾರೆ. ಇದು ಒಂದು ಕಡೆ ಆದ್ರೆ 7:15 ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಇದೆ ಒಂದು, ಅದನ್ನ ನೋಡ್ರಿ. ಪ್ಲೇ ಮಾಡಪ್ಪ. ಇರ್ಲಿ ಬಿಡು, ಇರ್ಲಿ. ಇಲ್ಲಿ ಸೌಂಡ್ ಬರ್ತಾ ಇಲ್ಲನಪ್ಪ. ಬರುತ್ತೆ ಕೊನೆ ಲಾಸ್ಟ್ 5 ಸೆಕೆಂಡ್ ಇದೆ ಬರುತ್ತೆ. ಲಾಸ್ಟ್ 5 ಸೆಕೆಂಡ್ ಇದೆ ಬರುತ್ತೆ. ಮುಗೀತಾ? ಇನ್ನು 5 ಸೆಕೆಂಡ್ ಇದೆ. 5 ಸೆಕೆಂಡ್ ಇದೆ ನೋಡು. ವಾಯ್ಸ್ ಬರಲ್ವಾ? ಬರುತ್ತೆ, ಜೋರಾಗಿದೆ. ಲಾಸ್ಟ್ 5 ಸೆಕೆಂಡ್ ಇದೆ. 7 ಸೆಕೆಂಡ್ 10 ಸೆಕೆಂಡ್ ಕೊಡ್ತೀವಿ. 10 ಸೆಕೆಂಡ್ ಮೈಕಲ್ಲಿ ಮೈಕ್ ಕೊಡಿ. ಸೊ ಫಾರ್ವರ್ಡ್ ಮಾಡು. 10 ಸೆಕೆಂಡ್ ಇದೆ. ಆನ್ ಮಾಡಿ ಕೊಡಿ. ಆನ್ ಮಾಡಿ ಕೊಡಿ. ಓಕೆನಾ? ಚಲೋದಿಗಳೇ ಎಲ್ಲಿ ಮೈಕಲ್ಲಿದೆ? ಬರ್ತದೆ. ಲಾಸ್ಟ್ 5 ಸೆಕೆಂಡ್. 5 ಸೆಕೆಂಡ್ ಮಾತ್ರ ಇದೆ. ಬರುತ್ತೆ. ಅಂದ್ರೆ ಇದನ್ನ ಯಾಕೆ ತೋರಿಸಿದ್ವಿ ಅಂದ್ರೆ, ಅದರ ಮುಂದೆನೆ ಇವರು ಅಲ್ಲಾ ಕೂಗ್ತಾ ಇದ್ದಾರೆ, ಅಜಾನ್ ಕೂಗ್ತಾ ಇದ್ದಾರೆ. ಅಂದ್ರೆ ಅವನ ಅಲ್ಲಿ ಬರಬೇಕು, ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ. ನಮಗೆ ಇರ್ತಕ್ಕಂಥ ಗುಮಾನಿ, ಇಂಥ ಜನನಿಬಿಡ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರು ಕೂಡ, ಅಜಾನ್ ಕೂಗತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಇದ್ದಿದ್ರು ಕೂಡ, ಸೊ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯಾ? ಮತ್ತೆ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ PFI, ಅದರ ಸದಸ್ಯ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಇದು ಒಂದು ರೀತಿ ಸುಹಾಸ್ ಶೆಟ್ಟಿ ಕೊಲೆ ಮಾದರಿಯ ಕೊಲೆ. ಇನ್ನೊಂದು ಹೇಳೋದಾದ್ರೆ, ಒಂದು ದಿನದ ಹಿಂದೆ ಯಾವತ್ತು ಮರ್ಡರ್ ಆಗ್ತದೆ ಆದರೆ ಹಿಂದಿನ ದಿವಸ ನೋಡಿ, ಅದೇ ವ್ಯಕ್ತಿ ತಲವಾರ್ ಹಿಡ್ಕೊಂಡು ಪೋಸ್ ಕೊಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಒಂದು ದಿವಸದ ಮುಂಚೆನೆ ಹೇಳಿದ್ದಾನೆ. ತಲವಾರ್ ಹಿಡ್ಕೊಂಡಿರೋದು ಇದು ಒಂದು ದಿವಸ ಮುಂಚೆ, 2ನೇ ತಾರೀಕೆ ಬಂದಿದೆ. ಇದರಲ್ಲಿ ಪೊಲೀಸ್ನವರು ನ್ಯಾಯ ಮಾಡಿದ್ರಲ್ಲ, ಇಂಥವುಗಳು ಆಗುವಾಗ ನಿಮಗೆ ಎಚ್ಚರಿಕೆ ಇರಲಿಲ್ವಾ? ಪೊಲೀಸ್ನವರು ಎಚ್ಚರಿಕೆ ವಹಿಸಲೇ ಇಲ್ಲ, ಗಾಡಿಗಳು ನಿಲ್ಲಿಸ್ಕೊಂಡೇ ಹಾಕಿದ್ದಾರೆ. ಆಮೇಲೆ ಈತಂದು ಅಷ್ಟೇ ಚಟುವಟಿಕೆ ಅಲ್ಲ, ಈತ ಯಾವಾಗಲೂ ಕೂಡ ವೀಲಿಂಗ್ ಮಾಡ್ತಿದ್ದ. ವೀಲಿಂಗ್ ಮಾಡ್ತಿದ್ದ. ಇನ್ನೂ ಒಂದು ವೀಲಿಂಗ್ ನೋಡಿ, ಹೈವೇ ರೋಡಲ್ಲಿ ಯಾವಾಗಲೂ ವೀಲಿಂಗ್ ಮಾಡೋದು ಇವನ್ ಕೆಲಸ. ಇದನ್ನು ಪೊಲೀಸ್ನವ್ರಿಗೆ ಗೊತ್ತಿದೆ. ಇದು ಅದರ ಬಗ್ಗೆನೂ ಅವರು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಅದಾದ ನಂತರ ಯಾವಾಗಲೂ ಗಾಂಜಾ ಹೊಡೆಯೋದು,
ನೋಡಿ, ಈ ರೀತಿಯಲ್ಲಿ ಹೊಗೆ ಬಿಡೋದು, ಇದೆಲ್ಲ ಮಾಡಿ ತಾನೇ ಫೋಟೋಗಳನ್ನು ಇದನ್ನೆಲ್ಲ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತಾನೆ. ಇಂಥ ಚಟುವಟಿಕೆ ಎಲ್ಲ ಮಾಡ್ತಿರ್ತಾನೆ. ಇದಾದ ಮೇಲೆ ನಿನ್ನೆ ರಾಮುಲು ಅವರು ಭೇಟಿ ಕೊಡ್ತಾರೆ. ಯಾಕೆ ಅಂತಂದರೆ ಅವರ ಸಮುದಾಯದ ಹುಡುಗ ಸತ್ತಿದ್ದಾನೆ, ಇದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಅವರಿಗೆ ಗುಮಾನಿ ಬಂದಿದೆ. ಬಂದ ತಕ್ಷಣ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ಯುವಕರೇ ನಿನ್ನೆ 2,000ಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಸೇರಿ ಮನೆಗೆ ಹೋಗಿದ್ದಕ್ಕೆ ಅದಕ್ಕೆ ಮುಂಚೆ FIR ಇಲ್ಲ, ಏನು ಹಾಕಿಲ್ಲ. ಆಗ ಅವರು ಹೋಗಿ ಬಂದಿದ್ದಕ್ಕೆ ಒಬ್ಬರು ಹೇಳ್ತಾರೆ, ಒಬ್ಬರು ಇದಾಕೊಳ್ತಾರೆ, ದಿ KA 37 ರೈಡರ್ ಅಂತೇಳಿ ಒಬ್ಬ ಹೆಂಗೆ ಹೇಳಿದಾನೆ ಅಂದರೆ ಅಂತ ನಗ್ತಾರಲ್ಲ, ಹಂಗೆ ಹಾಕ್ಕೊಂಡು ಎ ಪೊಲಿಟಿಷಿಯನ್ ಕೇಲ್ ಬೋಲ್ತೆ ಅಂತ, ಎ ಪೊಲಿಟಿಷಿಯನ್ ಕೇಲ್ ಬೋಲ್ತೆ ಅಂತ ಒಬ್ಬರು. ಇದು ಸುವರ್ಣ ನ್ಯೂಸಲ್ಲಿ ಬಂದಿದೆ. ಬಂದಿದ್ದಕ್ಕೆ ಸುವರ್ಣ ನ್ಯೂಸನ್ನು ಇದನ್ನು ತಗೊಂಡು ಅದನ್ನು ಸ್ಕ್ರೀನ್ ಶಾಟ್ಗಳು ಇವೆಲ್ಲನೂ ಅದರಲ್ಲಿ ಬಂದಿದ್ದಕ್ಕೆ ಇವರು ಅವರು ಕಾಮೆಂಟ್ಗಳು ಮಾಡಿರೋದು. ಇನ್ನೊಬ್ಬ ಫರೀದ್ ಮಳೆಕೊಪ್ಪ ಅಂತ, ಫರೀದ್ ಮಳೆಕೊಪ್ಪ ಏನು ಹೇಳಿದಾನೆ ಗೊತ್ತಾ? ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬೊಗಳಿತು. ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬೊಗಳಿತು ಅಂದ್ರೆ ಕಾಮೆಂಟ್ಗಳು ಈ ರೀತಿ ಅವ್ರು ಆಗ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಕತ್ತೆ ಕಾಯ್ತಾ ಇದೆ ಅಂತ ಕೇಳ್ಬೇಕಾ ಬೇಡ? ಇಲ್ಲಿ ಯಾರಾದ್ರೂ ಒಂದೇ ಒಂದು ಏನಾದರೂ ತನ್ನ ವಾಟ್ಸಪ್ಪಲ್ಲೋ ಏನಾದರೂ ಹಾಕ್ಬಿಟ್ರೆ ಕೇಸ್ಗಳು ಹಾಕಿ ತಗೊಂಡೋಗಿ ಕುಳಿಸ್ತಿರಲ್ಲ, BJP ಕಾರ್ಯಕರ್ತನ ಕುಳಿಸ್ತಿರಲ್ಲ, ಆ ಮರ್ಡರ್ ಕೇಸ್ಗಳು ಫಿಟ್ ಮಾಡ್ತೀರಿ, ಏನೆಲ್ಲ ಮಾಡ್ತಿರಲ್ಲ. ಅದಕ್ಕಾಗಿ ಒಂದು ಹೊಸ ವ್ಯವಸ್ಥೆಯನ್ನೇ ನೀವು ಪೊಲೀಸ್ ಇಲಾಖೆಯಲ್ಲಿ ಮಾಡಿಬಿಟ್ಟಿದ್ದೀರಲ್ಲ. ಆದರೆ ಇಂಥವುಗಳು ನಿಮಗೆ ಕಣ್ಣಿಗೆ ಕಾಣಲ್ವಾ? ಈ ಫರೀದ್ ಮಳೆಕೊಪ್ಪ ಆ ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬೊಗಳಿತು ಅಂತಂದ್ರೆ ಏನರ್ಥ? ರಾಮುಲು ಅವ್ರು ನಂದಿರೋದು ಇದು ಅಂದಮೇಲೆ ಏನರ್ಥ ಅಂದ್ರೆ ಈ ಒಂದು ಕೊಲೆ ಮಾಡಿದರೂ ಕೂಡ ಯಾರು ಬಂದು ಕೇಳಬಾರ್ದು ಅನ್ನೋದು. ಅಂದ್ರೆ ಇಂಥ ಒಬ್ಬ ಮನಸ್ಥಿತಿ ಇದೆ ಅಂತಂದ್ರೆ ಇವನನ್ನು ಅರೆಸ್ಟ್ ಮಾಡಬೇಕಲ್ಲ. ಈಗ 4 ಜನರನ್ನ ಅರೆಸ್ಟ್ ಮಾಡಿದ್ದಾನೆ. ಸುಮಾರು 6-7 ಜನ ಸೇರ್ಕೊಂಡು ಮಾಡಿರೋದು. 4 ಜನರನ್ನ ಅರೆಸ್ಟ್ ಮಾಡಿದೆ ಅಂತ ಈಗ ಬರ್ತಾ ಇದೆ. ಆಯ್ತು, ಬಾನು ಇದಕ್ಕೆಲ್ಲ ಕಾರಣ ಅಲ್ವಾ? ಆಕೆನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಒಂದು ಮಾತು ಮಾತಾಡಿಲ್ಲ, ಆ ಕಡೆ ತಿರುಗಿ ನೋಡಿಲ್ಲ. ಶಾಸಕರು ಇವ್ರನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇವೆ. ಆ ಸತ್ತ ದಿನ ಮಾತ್ರ ಆ ಕಳೆಯ ಬರಹದ ಮುಂದೆ ಹೋಗಿ ನಿಂತು ಬಂದವರು ಇದುವರೆಗೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ರೀತಿ ಇದೆಲ್ಲ ಆಗ್ತಾ ಇದೆ. 4 ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಒಂದು ದಿನ ಮುಂಚೆನೆ ತಲವಾರು ಹಿಡ್ಕೊಂಡು ಇದೆಲ್ಲ ಪ್ರದರ್ಶನ ಮಾಡಿದವ್ರನ್ನ ಬಿಟ್ಟು ಮೊದಲು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ SP ಅವರು. ಯಾರೋ ಒಬ್ಬನೇ ಇದರಲ್ಲಿ ಇದು ಇರೋದು ಅಂತ ಭಾಗಿಯಾಗಿರೋದು. ಹಾಗಿದ್ರೆ 4 ಜನರನ್ನ ಯಾಕೆ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ? ನಿಮಗೆ ಒಬ್ಬರೇ ಅಂತ ಗ್ಯಾರಂಟಿ ಗೊತ್ತಾದ ಮೇಲೆ 4 ಜನರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ? ಇನ್ನೂ ಎಷ್ಟು ಕೊಲೆಗಳಾಗಬೇಕಾಗಿದೆ? ಓಲೈಕೆ ರಾಜಕಾರಣ ಈ ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ? ಪ್ರತಿಯೊಬ್ಬರು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ನಿಮ್ಮ ಓಲೈಕೆ ಯಾರ್ಯಾರನ್ನು ವೋಟ್ ಬ್ಯಾಂಕ್ಗಾಗಿ ಮಾಡತಕ್ಕಂಥ ಓಲೈಕೆಗಳು ಜನರ ಪ್ರಾಣಗಳನ್ನು ತಕ್ಕೊಳ್ತಾ ಇದೆಯಲ್ಲ, ಏನ್ ಮಾಡ್ಬೇಕೀಗ? ಅದಕ್ಕೆ ದೊಡ್ಡ ಒಂದು ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಮಾಡ್ತೇವೆ.
ಶ್ರೀರಾಮುಲು ಅವರು ಈಗಾಗಲೇ ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ. ಮೋಸ್ಟ್ಲಿ 10 ಅಥವಾ 11, 12 ಒಳಗಡೆ ಒಂದು ದೊಡ್ಡ ಜನಾಂದೋಲನ ಅಲ್ಲಿ ರೂಪಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದೆ. ಉದ್ದೇಶ ಏನಂತಂದರೆ ಇಂಥವುಗಳನ್ನು ಅಲ್ಲೆಲ್ಲೇ ಮುಚ್ಚಾಕ್ತಕ್ಕಂಥದ್ದು ಬಹಳ ನಡ್ಕೊಂಡು ಬರ್ತಾ ಇದೆ. ಸುಹಾಸ್ ಶೆಟ್ಟಿ ಅವರ ಕೊಲೆ ಆದಾಗಲೂ ಕೂಡ ಇದೇ ವ್ಯವಸ್ಥೆ ಆಗಿತ್ತು. ಅಲ್ಲಿ ಯಾರನ್ನ ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತೋ ಅವರಿಗೆ ಶಿಕ್ಷೆ ಕೊಡೋದ್ರ ಬಿಟ್ಟು ಯಾರು BJP ಕಾರ್ಯಕರ್ತರಿದ್ದಾರೆ, RSS ಕಾರ್ಯಕರ್ತರಿದ್ದಾರೆ, ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ, ಅವ್ರ ಮನೆಗಳಿಗೆ ರಾತ್ರಿ 1 ಗಂಟೆಯಲ್ಲಿ, 2 ಗಂಟೆಯಲ್ಲಿ, 3 ಗಂಟೆಯಲ್ಲಿ ಹೋಗೋದು, ಅವ್ರನ್ನ ಎದುರಿಸೋದು ಮಾಡ್ತಾ ಪೊಲೀಸ್ ಕೆಲಸ ಶುರುವಾಗಿತ್ತು. ಆ ಕಾರಣದಿಂದ NIA ಕೊಟ್ಟ ಮೇಲೆ ಈಗ ಸತ್ಯಾಂಶ ಹೊರಗಡೆ ಬರ್ತದೆ. ಈಗ ಅವರ ಚಟುವಟಿಕೆ ಕಡಿಮೆ ಆಗಿದೆ. NIA ಕೊಟ್ಟ ಮೇಲೆ ಈಗ ಸದ್ದು ಗದ್ದಲವಿಲ್ಲದಂಥ ಪರಿಸ್ಥಿತಿ ಇದೆ ಅಲ್ಲಿ. ಇದು ಮುಂದುವರಿಯಬಾರದು ಅನ್ನೋದಾದರೆ, ಉತ್ತರ ಕರ್ನಾಟಕಕ್ಕೆ ಇದು ರೀಚ್ ಆಗಬಾರ್ದು ಅನ್ನೋದಾದರೆ ಸರ್ಕಾರ ಸ್ವಯಂ ಪ್ರೇರಿತವಾಗಿ, ನಾವು ಕೇಳೋದೇ ಬೇಕಿಲ್ಲ, ಇದನ್ನು ಕೂಡ NIAಗೆ ಕೊಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಪಡಿಸ್ತೇನೆ. ಇವತ್ತು ಮುಖ್ಯಮಂತ್ರಿಗಳ ಪ್ರವಾಸ ಬೇರೆ ಇತ್ತು. ನಾವು ಅಂದ್ಕೊಂಡಿದ್ವಿ ಇದಕ್ಕೆ ಏನೋ ಇದೆಲ್ಲಕ್ಕೂ ಇವತ್ತು ಶಮನ ಸಿಗುತ್ತೆ, ಅವರು ಇಲಾಖೆಯನ್ನು ಎಚ್ಚರಿಸ್ತಾರೆ, ಒಂದು ಶಿಸ್ತಿನ ರೀತಿಯಲ್ಲಿ ಅದಕ್ಕೆ ಕ್ರಮ ಜರುಗಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಹೋದ ವಾರನೂ ಇತ್ತು, ಹೋಗ್ಲಿಲ್ಲ. ಇವತ್ತು ಹವಾಮಾನ ಸರಿ ಇಲ್ಲ ಅಂತೇಳಿ, ಎಲ್ಲಿ ಹವಾಮಾನ ನೋಡಿ ಹೊರಗಡೆ ಹೋಗಿ, ಅದು ಸ್ಪೆಷಲ್ ಫ್ಲೈಟು. ಅವರು ಬಳ್ಳಾರಿಗೆ ಹೋಗಿ ಅಲ್ಲಿಂದ ಕೊಪ್ಪಳಗೆ ಹೋಗ್ಬೇಕಾಗಿತ್ತು, ಮತ್ತೆ ರಾಯಚೂರಿಗೆ ಹೋಗ್ಬೇಕಾಗಿತ್ತು, ಅಲ್ಲಿಂದ ಬೈ ರೋಡ್ ಹೋಗ್ಬೇಕಾಗಿತ್ತು. ಆದರೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗತ್ತಲ್ಲ, ಆ ಕಾರಣಕ್ಕೆ ಇವತ್ತು ಅವರ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ತಪ್ಪಿಸಿಕೊಂಡು ಪಲಾಯನ ಮಾಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬಾರ್ದು. ತಕ್ಷಣ ಇದನ್ನ NIAಗೆ ಕೊಡಬೇಕು, ಆ ಫ್ಯಾಮಿಲಿಗೆ ರಕ್ಷಣೆ ಕೊಡಬೇಕು, ಅವರಿಗೆ, ಆ ಫ್ಯಾಮಿಲಿಗೆ, ಉಳಿದವರಿಗೆ ಕಾನೂನು ಪ್ರಕಾರ ಅವರು SC STಗಳಿಗಂತಂದಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಒಂದು ಹಣ ಸಿಗುತ್ತೆ, ಮತ್ತೆ ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಮತ್ತೆ ಆ ಮನೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡಬೇಕು, ಇದೆಲ್ಲವೂ ಇದೆ. ಇದನ್ನ ತುರ್ತಾಗಿ ಮಾಡಬೇಕು, ಮತ್ತೆ ಇದಕ್ಕೆ ನ್ಯಾಯ ಕೊಡಬೇಕಂತಂದ್ರೆ NIA ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಪೊಲೀಸರು ಸರಿ ಇದ್ದಾರೆ, ಸರ್ಕಾರ ಸರಿ ಇಲ್ವಲ್ಲ. ವ್ಯವಸ್ಥೆ ಸರಿ ಇಲ್ಲ. ಸರ್ಕಾರದ ವ್ಯವಸ್ಥೆ ಸರಿ ಇದ್ದಿದ್ರೆ ನಾವ್ಯಾಕೆ ಕೇಳಬೇಕು? ನಮಗೆ ನಮ್ಮ ಪೊಲೀಸ್ ಮೇಲೆ ಗೌರವ ಇದೆ, ಅವರ ಬಗ್ಗೆ ಗೌರವ ಇದೆ, ಇಲ್ಲ ಅಂತಲ್ಲ. ನಮ್ಮ ಪೊಲೀಸು ಒಳ್ಳೊಳ್ಳೆ ಎಂತೆಂಥ ಕೇಸುಗಳನ್ನು ಭೇದಿಸಿರ್ತಕ್ಕಂಥವರು ನಮ್ಮ ಇಲಾಖೆಯಲ್ಲಿದ್ದಾರೆ. ಆದರೆ ಅವ್ರನ್ನ ನಡೆಸ್ಕೊಳ್ತಕ್ಕಂಥ ಸರ್ಕಾರ ವ್ಯವಸ್ಥೆ ಸರಿ ಇಲ್ವಲ್ಲ. ಸರ್ಕಾರ ಏನು ಮಾಡ್ತು? ಒಳ್ಳೆಯ ಪೊಲೀಸು ಅಂತ ಹೇಳ್ತು. 11 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತಾಗ ಸರ್ಕಾರವೇ ಹೇಳ್ತು, ಅವ್ರದ್ದು ಏನೂ ತಪ್ಪಿಲ್ಲ ಅಂತ. ಮೊದಲ ದಿನ, 2ನೇ ದಿನ 5 ಜನರನ್ನ ಅವರೇ ಸಸ್ಪೆಂಡ್ ಮಾಡಿಬಿಟ್ರಲ್ಲ. ಇವರು ತಪ್ಪು ಅಂತ ಗೊತ್ತಾದ ಮೇಲೆ, ಸರ್ಕಾರ ತಪ್ಪಿಗೆ ಸಿಕ್ಕಾಕೊಂಡ್ಮೇಲೆ, ಕಪ್ಪು RCBದು, ತಪ್ಪು ಸರ್ಕಾರದ್ದು, ಶಿಕ್ಷೆ ಪೊಲೀಸ್ನವ್ರದ್ದು. ಇದು ಸರಿನಾ? ಆಮೇಲೆ ಇದುವರೆಗೂ ಎಷ್ಟು ಇದನ್ನ ನೀವು COD ಕೊಟ್ಟಿದ್ದೀರಿ, SIT ಕೊಡ್ತೀರಿ, ಎಲ್ಲ ಕೊಟ್ಟು ಕೊನೆಗೆ ನಿಮಗೆ ಕೊಡೋ ಸರ್ಟಿಫಿಕೇಟ್ ಏನಂತಂದ್ರೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೇನೆ ನೀವು ಅವ್ರನ್ನ ನೇಮಕ ಮಾಡೋದಾದ್ರೆ ಬೇಡ, ಅದಕ್ಕೆ NIA ಕೊಡಿ ಅಂತ ಕೇಳ್ತಾ ಇದ್ದೀವಿ.